ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಗಡ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಏನು ರೆಡಿ ಆಗಿಲ್ಲ, ಮನೇಲಿ ಹೆಂಗಿದ್ದೀನೋ ಹಂಗೆ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನು ವಿಷಯ ಅಂದರೆ, ಈ ಜನ್ರೇಷನಲ್ಲಿ ಈಗ ಕಾಮನ್ನಾಗಿ ಎಲ್ಲರೂ ಪಿಂಪಲ್ಸಿಂದ ಸಫರ್ ಪಡ್ತಿರ್ತಾರೆ ಕೂಡ. ಹೆಂಗೆ ಇದು ಮಾಡೋದು ಅಂತ ನಾನು ಅದರ ತುಂಬ ಸಫರ್ ಪಟ್ಟಿದ್ದೀನಿ. ಅದಕ್ಕೆ ನನಗೆ ಬೇಕಾಗಿದ್ದ ಪ್ರಾಡಕ್ಟ್ಸ್ ಎರಡು, ಅದನ್ನು ಸಜೆಸ್ಟ್ ಮಾಡೋಣ ಅಂತ ಬಂದೆ. ಫೇಸ್ ವಾಶ್ ನಾನು ಹೇಳ್ತೀನಿ ಯಾವ ಫೇಸ್ ವಾಶ್ ಅಂತ. ಅದನ್ನು ನೀವು ಟ್ವೈಸ್ ಆದರೂ ಯೂಸ್ ಮಾಡ್ಬೋದು, ಬೆಳಗ್ಗೆ ರಾತ್ರಿ. ಇಲ್ಲಾಂದರೆ ಒನ್ ಟೈಮ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಬೆಳಗ್ಗೆ ನೀವು ಬರೀ ಫೇಸ್ ವಾಶ್ ಮಾಡಿ ವಾಟರಲ್ಲಿ, ನೈಟ್ ಅದನ್ನು ಯೂಸ್ ಮಾಡಿದ್ರೂ ಓಕೆ. ತುಂಬ ಜಾಸ್ತಿ ಇರೋರಿಗೆ ಯಾವುದು, ಸ್ವಲ್ಪ ಸ್ವಲ್ಪ ಇರೋರಿಗೆ ಯಾವುದು ಅಂತ ಹೇಳ್ತೀನಿ. ಈ ಆ್ಯಕ್ನಿ ಎಲ್ಲ ಜಾಸ್ತಿ ಇರೋರಿಗೆ ದಿಸ್ ಒನ್, ಜಾಸ್ತಿ ಇದ್ದಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೋಮಿಂಗ್ ಫೇಸ್ ವಾಶ್. ಬಿಕಾಸ್ ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ, ಆ್ಯಕ್ನಿ ಇದ್ದರೆ ಜಾಸ್ತಿ ಇದು ಯೂಸ್ ಮಾಡಿದರೆ ನಿಮ್ಗೆ ವರ್ಕ್ ಆಗುತ್ತೆ. ಬಟ್ ಇದು ನಾನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತೀನಿ. ನೈಟ್ ಆಲ್ಟರ್ನೇಟ್ ಡೇಸ್ ನಾನು ಯೂಸ್ ಮಾಡೋದಿದು. ಬಿಕಾಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಲ್ವಾ, ಡ್ರೈ ಆಗುತ್ತೆ ಫೇಸು. ಬಟ್ ಇದೇನು ಡ್ರೈ ಆಗಲ್ಲ. ನಾನು ಚಿಕ್ಕ ಆ್ಯಕ್ನಿಗೆ ಅಂತ ಹೇಳ್ತೀನಿ. ದಟ್ ಒನ್ ಅದು ಡ್ರೈ ಆಗುತ್ತೆ ಸ್ಕಿನ್ನು. ಅದಕ್ಕೆ ನೀವು ಆಲ್ಟರ್ನೇಟ್ ಮಾಯ್ಶ್ಚರೈಸರು ಅದೆಲ್ಲ ಅಪ್ಲೈ ಮಾಡಿದ್ರೆ ಓಕೆ. ಬಟ್ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಅನಿಸುತ್ತೆ ವರ್ಕ್ ಆಗ್ತಿಲ್ಲ ಅಂತ. ಒಂದು ವಾರ, ಒಬ್ಬೊಬ್ಬರು ಯೂಸ್ ಮಾಡಿದಾಗ 1 ವೀಕ್ ನಿಮಗೆ ಏನಪ್ಪ ಏನು ರಿಸಲ್ಟೇ ಕೊಡ್ತಿಲ್ಲ ಹಂಗೆ ಅಂತೆಲ್ಲ ಅನಿಸುತ್ತೆ. ಬಟ್ ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೀವು ಯೂಸ್ ಮಾಡಿದ್ರೆ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್ ಟು ಯು. ಇನ್ನೊಂದು ಫೇಸ್ ವಾಶ್ ಬಂದು ಆ್ಯಕ್ಚುಲಿ ದಿಸ್ ಈಸ್ 3% AHA BHA ಫೋಮಿಂಗ್ ಡೈಲಿ ಫೇಸ್ ವಾಶ್. ಆ್ಯಕ್ಚುಲಿ ಡೈಲಿ ಫೇಸ್ ವಾಶು ನಾನು ಆದರೆ ಇದನ್ನು ಡೈಲಿ ಯೂಸ್ ಮಾಡಲ್ಲ. ಇದನ್ನು ಅಷ್ಟೇ ನಾನು ನೈಟ್ ಟೈಮೇ ಯೂಸ್ ಮಾಡೋದು. ಬಿಕಾಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದು ಸೆನ್ಸಿಟಿವ್ ಅಲ್ವಾ, ಸ್ಕಿನ್ ಸೆನ್ಸಿಟಿವ್ ಮಾಡುತ್ತೆ. ಆಚೆ ಹೋದರೆ ಸನ್ಗೆ ಎಫೆಕ್ಟ್ ಆಗುತ್ತೆ ಮತ್ತು ಡ್ರೈ ಆಗುತ್ತೆ ಸ್ಕಿನ್ನು. ಇದು ಹಾಕಿದ್ರೆ, ಇದು ಫೇಸ್ ವಾಶ್ ಮಾಡಿದ್ಮೇಲೆ ಫೇಸ್ ಡ್ರೈ ಆಗುತ್ತೆ. ಬಟ್ ಆ್ಯಕ್ನಿ ಕಂಟ್ರೋಲ್ ಮಾಡುತ್ತೆ ಇದು. ಅದಕ್ಕೋಸ್ಕರ ಆ್ಯಕ್ನಿ ವಿಲ್ ಕಂಟ್ರೋಲ್ ದಿಸ್ ಒನ್. ಆ್ಯಕ್ನಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ನೀವು ಇದನ್ನು ಯೂಸ್ ಮಾಡಿದ್ಮೇಲೆ ಯಾವುದಾದ್ರೂ ಮಾಯ್ಶ್ಚರೈಸರ್, ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಇದ್ದರೆ ಸ್ವಲ್ಪ ಯೂಸ್ ಮಾಡಿ ಮಾಯ್ಶ್ಚರೈಸರ್ಸ್. ತುಂಬ ಓಕೆ. ಇದಾಗ್ತಾಗ 1 ಡೇ 2 ಡೇ ನೀವು ಜಾಸ್ತಿ ಅಪ್ಲೈ ಮಾಡಿದ್ರೂ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಇಷ್ಟೇ ಲಿಟಲ್ ಬಿಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಬಿಕಾಸ್ ನಮ್ಮದು ಆಯಿಲಿ ಸ್ಕಿನ್ ಇರುತ್ತೆ, ಅದು ನೀವು ತುಂಬ ಜಾಸ್ತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗ ಅದು ಸ್ಕಿನ್ ತಗೊಳ್ಳಲ್ಲ. ನಮ್ಮ ಸ್ಕಿನ್ನಲ್ಲೇ ಫಸ್ಟೇ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದನ್ನು ಮಾಯ್ಶ್ಚರೈಸರ್ ಜಾಸ್ತಿ ಹಚ್ಚಿದ್ರೆ ಇಟ್ ವಿಲ್ ತುಂಬ ಆಯಿಲಿ ಅನಿಸ್ಬಿಡುತ್ತೆ. ಅದು ನಿಮ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಬೇಕಾದ್ರೆ ನೀವು ಬೆಳಗ್ಗೆ ಸಂಜೆ ಯೂಸ್ ಮಾಡ್ಬೋದು ಇದನ್ನು. ಬಟ್ ನೀವು ಮಾಯ್ಶ್ಚರೈಸರ್ ಹಚ್ತೀರಾ ಅಂದರೆ. ಬಟ್ ಇದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡ್ಬೋದು ನೀವು. ಇದು ಒಂದಿನ ಇದು ಒಂದಿನ ಹಂಗೆ. ಬಟ್ ಎರಡು ಒಟ್ಟಿಗೆ ಯೂಸ್ ಮಾಡಬೇಡಿ. ಇಟ್ಸ್ ಮೈ ಸಜೆಷನ್. ಬಿಕಾಸ್ ತುಂಬ ಎರಡು ಒಟ್ಟಿಗೆ ಯೂಸ್ ಮಾಡಿದಾಗ ಅದು ಬೇರೆ ಥರನೇ ರಿಯಾಕ್ಷನ್ ತೋರಿಸುತ್ತೆ. ಫಾರ್ ದಟ್ ಸದ್ಯಕ್ಕೆ ನನಗೆ ವರ್ಕ್ ಆಗಿ ಪ್ರಾಡಕ್ಟ್ ಇದೆರಡು. ಬಟ್ ನನ್ನ ಮುಖದಲ್ಲಿ ಆ್ಯಕ್ನಿ ಇಲ್ಲ ಅಂತಲ್ಲ, ನಾನು ಏನಾದರೂ ತಿಂದಾಗ ಜಂಗೆಲ್ಲ ತಿಂದರೆ ಬರುತ್ತೆ. ಬಟ್ ತುಂಬ ಎಲ್ಲ ಸಫರ್ ಪಡ್ತಿರ್ತಾರಲ್ವ ಆ್ಯಕ್ನಿಯಿಂದ,
ಅದಕ್ಕೆ ದಿಸ್ ಟೂ ಈಸ್ ವೆರಿ 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 ಗುಡ್ ಪ್ರಾಡಕ್ಟ್ ಹೇಳಿದ್ದೀನಿ. ಮತ್ತು ಬರೀ ಇದು ಮಾತ್ರ ಅಲ್ಲ, ನೀವು ಏನು ತಿಂತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮದು ಫೇಸ್ ಆ್ಯಕ್ನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ, ಏನು ಹೆಂಗೆ ಫುಡ್ಸು ಮತ್ತು ಫ್ರೂಟ್ಸು ಎಲ್ಲ ನಾನು ನೆಕ್ಸ್ಟ್ ಬರೋ ವಿಡಿಯೋಲೆಲ್ಲ ಬೆನ್ನಲ್ಲಿ ಬರೋ ಆ್ಯಕ್ನಿಸ್ಗೂ ನಾನು ಹೇಳ್ತೀನಿ ಏನು ಯೂಸ್ ಮಾಡಬೇಕು ಅಂತ. ಐ ವಿಲ್ ಗಿವ್ ಯು ಸಜೆಷನ್, ಬಿಕಾಸ್ ತುಂಬ ಜನ ಸಫರ್ ಪಡ್ತಿರ್ತೀರ. ನಾನು ಸ್ಟೇಜೆಲ್ಲ ದಾಟ್ ಬಂದಿರೋಳೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಮಾಡ್ತೀನಿ ಆ ವೀಡಿಯೋಸು. ಮತ್ತು ನಿಮ್ಮದು ನಾನು ಈ ಪ್ರಾಡಕ್ಟ್ಸ್ ಹೇಳಿದ್ದೀನಲ್ಲ, ಬಟ್ ಈ ಪ್ರಾಡಕ್ಟ್ಸ್ ಬಂದು ಒಂದು ಪ್ರೈಸ್ ಬಂದು ಬಟ್ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಅದನ್ನು ನೀವು ಏನು ಮಾಡೋಕ್ಕಾಗಲ್ಲ, ಸ್ಕಿನ್ ಕೇರ್ ಅಂದಮೇಲೆ ಮಾಡಲೇಬೇಕು. ಬಟ್ ನಾನು ಇದನ್ನು ಬಂದು ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಡರ್ಮಾಕೋದು ಬಂದು ನಾನು ಇಯರ್ಲಿ ಒನ್ಸೇ ನಾನು ಬೈ ಮಾಡೋದು. ಇದನ್ನು 6 months ಒನ್ಸ್ ಹಂಗೆಲ್ಲ ನಾನು ಮಾಡೋದೇ ಇಲ್ಲ. 1 ವರ್ಷ ಬರುತ್ತೆ ನನಗೆ ಈ ಬಾಟಲ್ಲೇ. ಇದು ಬಂದು 350 ರೂಪೀಸ್ ಇದು, ಬಟ್ ಇಟ್ ವಿಲ್ ವರ್ಕ್. ಮತ್ತು ಇದು ನಂಗೆ ತುಂಬ ಜಾಸ್ತಿ ಆಯಿತು ಅಂದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು. ಆ್ಯಕ್ನಿ ಜಾಸ್ತಿ ಆಯಿತು ಅಂದರೆ ಮಾತ್ರ. ದಿಸ್ ಒನ್ ಈಸ್ 500 ರೂಪಾಯಿ ಬೀಳುತ್ತೆ ನಿಮಗೆ ಇದು. ಮತ್ತು ಇದನ್ನು ಹೆಂಗೆ ಯೂಸ್ ಮಾಡೋದು, ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಬೇಕು, 1 ವರ್ಷ ಹಂಗೆ ಹೆಂಗೆ ಬರುತ್ತೆ ಅಂದರೆ ಅದು ಹೆಂಗೆ ನೀವು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಅದು ಎಷ್ಟು ದಿನ ಬರುತ್ತೆ, ಹಿಂಗೆ ಎಷ್ಟೆಷ್ಟು ಯೂಸ್ ಮಾಡಬೇಕು ಅನ್ನೋದು ಅಷ್ಟೇ. ನಾನು ಬಂದು ಇದನ್ನು ಹೆಂಗೆ ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಬೇಕು ಅಂತ ಹೇಳ್ಬೇಕು ಅಂದರೆ ಕಮೆಂಟ್ ಮಾಡಿ. ಇಲ್ಲ ಬೇಡ ಅಂದರೆ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಬೇಕು ಅಂದ್ರೆ ಮಾತ್ರ ಕಮೆಂಟ್ ಮಾಡಿ. ಇದು ಹೆಂಗೆ ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅಂದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.